ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತಗೋಬೇಕು ಅನ್ನೋದು ತಗೋತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತಗೋಬೇಕು ಅನ್ನೋದು ತಗೋತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ  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 ದಾಖಲೆ 16ನೇ 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 ದಾಖಲೆ 16
ನಮಗೆಲ್ರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿಯ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತೊಗೋಬೇಕು ಅನ್ನೋದು ತಗೋತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆಯ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ.
ನಮಗೆಲ್ರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿಯ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತೊಗೋಬೇಕು ಅನ್ನೋದು ತಗೋತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿಯ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತೊಗೋಬೇಕು ಅನ್ನೋದು ತಗೋತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಅವಧಿಯಲ್ಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಇವತ್ತು ದಿನ. ಅವರು ಹಣಕಾಸಿನ ಸಚಿವರಾಗಿ, ಮಂತ್ರಿಗಳಾಗಿ, ಹಣಕಾಸಿನ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಸುಮಾರು 16ನೇ ದಾಖಲೆ ಒಂದು ಬಜೆಟನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ. ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿಯ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಒಳ್ಳೆಯ ದಿನದಲ್ಲಿ ಇಂಥದ್ದು ಯಾಕೆ ಚರ್ಚೆಗಳು ಬೇಕು? ನಮಗೆಲ್ಲರೂ ಖುಷಿ ಪಡ್ತಕ್ಕಂಥ ದಿನದಲ್ಲಿ ಇಂಥ ಅನಾವಶ್ಯಕ ಊಹಾಪೋಹಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವಾಗ ಏನು ನಿರ್ಣಯ ತೊಗೋಬೇಕು ಅನ್ನೋದು ತಗೋತಾರೆ.